ಚೌಡೇಶ್ವರಿ ಅಮ್ಮ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಮಾತಾಡಿದ್ರು. ಆಮೇಲೆ ನಾನು ನಂಬರ್ ತಗೊಂಡಿದ್ದೆ, ಅವರಿಗೆ ಒಂದು ಕಾಲ್ ಮಾಡಿ ಮಾತಾಡುವಾಗ ಅವ್ರು ಹೇಳಿದ್ರು, ಮೇಡಮ್ ಈ ಥರ ನಾನು ಶುಕ್ರವಾರ ನಮ್ಮ ಮಂಗಳವಾರ ಈ ಥರ ಪೂಜೆ ನಡೆಯುತ್ತೆ, ನಮ್ಮ ಮನೆಯಲ್ಲಿ ಹೀಗಿದೆ, ನಿಮಗೆ ಟೈಮ್ ಇದ್ದರೆ ಶುಕ್ರವಾರ ಬನ್ನಿ ಅಂತ ಜನರಲ್ ಆಗಿ ಅವ್ರು ಹೇಳಿದ್ರು. ಹಾಗಾಗಿ ಇವತ್ತು ಶುಕ್ರವಾರ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ಬಂದು ಯಾರೋ ಏನೋ ಹೇಳೋದು ಬೇರೆ, ನಾವು ಅದನ್ನ ಖುದ್ದಾಗಿ ನೋಡಿ ತಿಳ್ಕೊಳ್ಳೋದು ಬೇರೆ. ಇವತ್ತು ಇಲ್ಲಿ ಬಂದು ಒಂದು ಆಶ್ಚರ್ಯನೇ ಕಾದಿತ್ತು ನನಗೆ. ಏನಂದ್ರೆ ನೋಡಿ, ನಿಲ್ಸ್ ಅದನ್ನು ತೋರಿಸಿ, ನಿಲ್ಸ್ ಮತ್ತೆ ಹಿಂದೆ. ಆಶ್ಚರ್ಯ ಅಂದ್ರೆ ಇದು ಅಮ್ಮನ್ನ ನಾವು ನಮ್ಗೆ ಯಾವ್ದು ಒಳ್ಳೆ ಕೆಲಸ ಆಗತ್ತೆ ಅಂದ್ರೆ ಹಗುರವಾಗಿ ಎದ್ದು ಬನ್ನಿ ಅಂತ ಅವರನ್ನ ನಾವು ಕೈಯಿಂದ ಕೈ ತುಂಬಾ ಹಿಡ್ಕೊಂಡು ನಾವು ಅದನ್ನ ಎತ್ತುವಾಗ ಅವರು ಹಗುರವಾಗಿ ಎದ್ದು ಬರ್ತಾರೆ. ಮತ್ತೆ ನಮ್ ಕೆಲಸ ಆಗತ್ತಾ ಆಗಲ್ವಾ ಅಂತ ಅದನ್ನೇ ಉಲ್ಟಾ ಪ್ರಶ್ನೆ ಮಾಡಿ ನಾವು ಅದನ್ನ ಕೇಳುವಾಗ ನೀವ್ ಎದ್ದು ಬರಬೇಡಿ, ಆಗತ್ತೆ ಅಂತ ಕನ್ಫರ್ಮ್ ಮಾಡೋದಾದ್ರೆ ನೀವ್ ಎದ್ದು ಬರಬೇಡಿ ಅಂತ ನಾವು ಅವ್ರಿಗೆ ಹೇಳಿದ್ರೆ ಅವರು ನಾವು ಎರಡೂ ಕೈಯಿಂದ ಬಾಚಿ ಇಟ್ಕೊಂಡು ಎತ್ಕೊಂಡ್ರೇನು ಅವರು ಭಾರವಾಗಿ ಕುತ್ಕೊಳ್ತಾರೆ, ಎದ್ದು ಬರೋದಿಲ್ಲ. ಇದು ಒಂದು ಅವ್ರು ಹೇಳೋದನ್ನ ನಾನು ನಂಬಿರ್ಲಿಲ್ಲ. ಎಲ್ಲಾ ಕಡೆ ಸುಳ್ಳು ಸುದ್ದಿಗಳು ಹರಿತಾ ಇರುತ್ತೆ, ಹಾಗೆ ಇರ್ಬೋದಂತ ನಾನು ನಿಜವಾಗ್ಲೂ ಬಂದು ನಾನೇ ಅದನ್ನ ನನ್ನ ಸಮಸ್ಯೆಗೆ ಪರಿಹಾರವಾಗಿ ನಾನು ಅಲ್ಲಿ ಕೂತು ನನ್ನ ಕೈಯಿಂದ ನಾನೇ ತಾಯಿ ನೆತ್ಕೊಳ್ಳುವಾಗ ಅದರ ಉತ್ತರ ನನಗೆ ಸಿಕ್ಕಿದೆ ಇವತ್ತು. ಹೀಗೆ ಕಷ್ಟ ಇಲ್ಲದೆ ಇರೋ ಮನುಷ್ಯರು ಯಾರೂ ಇಲ್ಲ, ಎಲ್ರಿಗೂ ಕಷ್ಟ ಇರುತ್ತೆ. ಏನಾದ್ರೂ ತಮಗೂ ಏನಾದ್ರೂ ಕಷ್ಟಗಳಿದ್ರೆ ಈ ತಾಯಿ ಹತ್ರ ಬಂದು ನೀವು ಡೈರೆಕ್ಟ್ ಆಗಿ ಇದನ್ನ ಕೇಳ್ಕೊಂಡ್ರೆ ನಿಮ್ಗೆ ಪರಿಹಾರ ಸಿಗಬಹುದು ಅಂತ ನನ್ನ ಅನಿಸಿಕೆ. ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ, ಹಾಗೆ ನಿಮ್ಮಲ್ಲೂ ಕೇಳ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಕೆಂಗೇರಿ ರೋಡ್ ಅಲ್ಲಿ ದೀಪಾ ಕಾಂಪ್ಲೆಕ್ಸ್ ಹತ್ರ ಬಂದ್ರೆ ಅಲ್ಲಿ ಇಳ್ಕೊಂಡು ರೋಡ್ ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಬರುವಾಗ ಫಸ್ಟ್ ರೈಟ್, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್. ನಾನು ಅಡ್ರೆಸ್ ನ ಅದರಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ. ದಯವಿಟ್ಟು ಯಾರಿಗಾದ್ರೂ ಬೇಕಾದ್ರೆ ನನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಡ್ರೆಸ್ಗೆ ನೀವು ಅಲ್ಲಿ ಬಂದು ಅವರನ್ನ ಭೇಟಿ ಮಾಡಿ ಆದ್ರೂ ಹೋಗ್ಬೋದು. ನನಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಬಂದಿದ್ದೀನಿ, ನಾನು ಏನು ಬಿಲ್ಡಪ್ ಕೊಡ್ತಾ ಇಲ್ಲ, ಯಾರಿಗೂ ಹೆಚ್ಚಾಗಿ ಏನು ಹೇಳೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ನಿಮ್ಗೂ ಬೇಕಾದ್ರೆ ಬಂದು ಕೇಳ್ಕೊಳ್ಳಿ, ನೋಡಿ. ಆ ಅಮ್ಮನ ದಯೆ ಎಲ್ಲರಿಗೂ ಸಿಗಲಿ. ಶ್ರೀ ಚಾಮುಂಡೇಶ್ವರಿ. ಓಂ ನಮಃ ಶಿವಾಯ. ಸ್ವದೇಶಿ ಪೂಜೆ ಅಂತ ಬರುತ್ತೆ ಯೂಟ್ಯೂಬ್ ಅದು